ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ. ನಾನು ನಿಮ್ಮ PK ದ್ಯಾಗೊಂಡು ಮುಡ್ಬುಳ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ದೇವದುರ್ಗ ಎತ್ತಿನ ಸಂತೆಗೆ ಹೋಗಿದ್ವಿ. ಯಾಕಪ್ಪ ಅಂದ್ರೆ ಅಲ್ಲಿ ಇವತ್ತು ಶನಿವಾರ ದಿನ ಭಾಳ ಬಿರುಸಿನ ಎತ್ತಿನ ಸಂತೆ ಆಗ್ತದೆ. ಆ ಸಂತೆ ನೋಡಲು ಹೋಗಿದ್ವಿ. ಆ ಸಂತೆಯ ಬಗ್ಗೆನೇ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಏನು ಮಾಹಿತಿ ಅಂದ್ರೆ ಮೊನ್ನೆ ಒಂದು ಎತ್ತು ಮುದ್ದೆಬೇಳೆ ವ್ಯಾಪಾರಿಗೆ ಎತ್ತು ಒಂದು ಸಾವನ್ನಪ್ಪಿತ್ತು. ಅದರಿಂದ ಭಾಳಷ್ಟು ಎಲ್ಲರೂ ನೀರಿನ ವ್ಯವಸ್ಥೆ ಮಾಡಬೇಕಂತ ಕೇಳಿಕೊಂಡಿದ್ದರು. ಅದರಂತೆ ಇವತ್ತು ಒಂದು ಮುಖ್ಯವಾಗಿ ನೀರಿನ ವ್ಯವಸ್ಥೆ ರೂಪವಾಗಿದೆ. ಅಲ್ಲಿ ಇವತ್ತು ನೀರಿನ ವ್ಯವಸ್ಥೆಗೆ ಯಾರ್ಯಾರು ಭಾಳಷ್ಟು ಇದು ಟೈಮ್ ತೊಗೊಂಡವರು ಕೆಲಸವನ್ನು ಮಾಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದು ನೀರಿನ ವ್ಯವಸ್ಥೆ ಯಾರು ಮಾಡಿರೋರಿಗೆ ಧನ್ಯವಾದಗಳು ಹೇಳುತ್ತಾ, ಇದೇ ಥರ ಇನ್ನೊಂದು ಸಮಸ್ಯೆ ದೇವದುರ್ಗದಲ್ಲಿ ಏನು ಸಮಸ್ಯೆ ಅದಂದ್ರೆ ಅಲ್ಲಿ ಗಳೆ ಕಟ್ಟುವ ವ್ಯವಸ್ಥೆ ಮಾಡ್ಬೇಕಂತ ಭಾಳಷ್ಟು ರೈತರು ಕೇಳಕತ್ತಾರೆ. ಅಲ್ಲಿ ಇರುವ ಭಾಳಷ್ಟು ಮುಳ್ಳುಗಳನ್ನು ಸ್ವಚ್ಛಗೊಳಿಸಿ ಗಳೆ ಕಟ್ಟುವ ವ್ಯವಸ್ಥೆ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಈಗ ನೀರಿನ ವ್ಯವಸ್ಥೆ ಮಾಡಿ ಹೆಂಗೆ ಅನುಕೂಲ ಸೃಷ್ಟಿ ಮಾಡಿದ್ರಿ, ಮತ್ತು ಅದೇ ರೀತಿ ಈಗ ಮುಳ್ಳುಗಳೆಲ್ಲ ಭಾಳಷ್ಟು ಮುಳ್ಳುಗಳು ಕಿತ್ತಿ ಅಲ್ಲಿ ರಸ್ತೆ ಒಂದೇ ರಸ್ತೆ ಅದ, ಸುತ್ತ ಕಡೆಯಿಂದ ದನಗಳು ಬರುವ ರೀತಿ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಇದು ಭಾಳ ಬೇಗನೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ನೀರಿನ ವ್ಯವಸ್ಥೆ ಮಾಡ್ಯಾರ, ಅದೇ ರೀತಿ ಈಗ ಮುಳ್ಳು ಕಿತ್ತಿಗೆಸಿ ಗಳೆ ಕಟ್ಟುವ ವ್ಯವಸ್ಥೆ ಮಾಡಬೇಕು. ಅದರಂತೆ ಈ ವಿಡಿಯೋದಲ್ಲಿ ಸಹ ಎತ್ತುಗಳ ರೈತರು ಮತ್ತು ವ್ಯಾಪಾರಸ್ಥರ ಎತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಅವರು ಎತ್ತುಗಳ ಬೆಲೆ ಯಾವ ರೀತಿ ಮಾರಾಟ ಮಾಡ್ತಾರೆ ಅದ್ರ ಬಗ್ಗೆನೇ ಮಾಹಿತಿ ನೀಡ್ತೀನಿ. ಇದೇ ಮೊದಲನೇ ಬಾರಿಗೆ ನಮ್ಮ PK ದ್ಯಾಗೊಂಡು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ. ನಾನು ನಿಮ್ಮ PK ದ್ಯಾಗೊಂಡು ಮುಡ್ಬುಳ್. ಇಲ್ಲಿ ನೋಡ್ಬೋದು ಮೊನ್ನೆ ತಾನೇ ಒಂದು ಎತ್ತು ಸತ್ತದ. ನೀರಿನ ವ್ಯವಸ್ಥೆ ಇಲ್ಲ ದೇವದುರ್ಗದಲ್ಲಿ ಅಂತ ಕಂಪ್ಲೇಂಟ್ ಮಾಡಲಾಗಿತ್ತು. ಇಲ್ಲಿ ನೋಡ್ಬೋದು ಮೊನ್ನೆ ವಾರ ಕಂಪ್ಲೇಂಟ್ ಮಾಡಿದ ತಕ್ಷಣ ಈ ವಾರ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡಿದಂತ ಟ್ಯಾಂಕರ್ ಹಚ್ಚಿ ಎತ್ತುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಯಾರ. ಇದನ್ನು ಮಾಡಿದವರಿಗೆ ಧನ್ಯವಾದಗಳು. ನೋಡ್ರಿ ನೀರು ಏನು ವ್ಯವಸ್ಥೆ ಯಾವ ರೀತಿ ಮಾಡ್ರಂತ. ಅಣ್ಣ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಅಬ್ದುಲ್ ರಜಾಕ್ ಅಣ್ಣ. ಅಬ್ದುಲ್ ರಜಾಕ್. ಹಾಂ. ಊರು ದೇವದುರ್ಗ ಅಲ್ಲ? ಊರಲ್ಲಿ ತಾಳಿಕೋಟೆ. ತಾಳಿಕೋಟಿ. ಹಾಂ. ಇಲ್ಲಿ ಮೊನ್ನೆ ತಾನೇ ಒಂದು ಎತ್ತು ಮುದ್ದೆಬೇಳೆ ಎತ್ತು ಸತ್ತಿತ್ತಣ್ಣ ಇಲ್ಲಿ. ಅದ್ರ ಸಲಕ್ಕೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಎಲ್ಲರೂ ಕೇಳಿಕೊಂಡಿದ್ರು. ಮೊನ್ನೆ ವಾರನೇ ಕೇಳಿಕೊಂಡ್ರೆ ಇದೇ ವಾರನೇ ನೀರಿನ ವ್ಯವಸ್ಥೆ ಮಾಡೋಣ. ನೀವು ವ್ಯಾಪಾರ ಮಾಡ್ತಾರಲ್ಲ, ಹೆಂಗ ಅನ್ಸಕತ್ತಣ್ಣ ನಿಮ್ಗೆ ಇಲ್ಲಿ? ನೀರು ಹಾಕ್ಯಾರ ನೀರು ಅದ ತಂದು ಹಾಕಲ್ಕತ್ತಾರಲ್ಲ, ನೀರು ಹಾಕ್ಲಾಕ್ತಾರ. ವಾದ ನೀರು ಏನು ಆಗ್ತಿಲ್ಲ, ಈಗೆಲ್ಲ ನೀರು ಹಾಕ್ಲಾಕ್ತಾರ. ಈ ವಾರ ನೀರು ಗೀರು ಎಲ್ಲ ಹಾಕ್ಲಕತ್ತಾರ. ನೀರು ಎಲ್ಲ ವ್ಯವಸ್ಥೆ ಐತೆ. ಈ ವ್ಯವಸ್ಥೆ ಮಾಡ್ರಿ ಈ ವಾರ. ಇದೇ ತರ ವ್ಯವಸ್ಥೆ ಮಾಡ್ಕೊಂತ ಹೋಗ್ಲಿ. ಇದೇ ತರ ನೀರು ಯಾಕೆ ಸ್ವಲ್ಪ ನೀರು ಬೇಕು. ಎತ್ತುಗಳು ರೈತರ ಎಲ್ಲಾರ ತಂದು ನೀರು ಕುಡಿಬಹುದು. ಎತ್ತುಗಳು ಎಲ್ಲಿ ಕುಡಿಯಕ ಆಗಲ್ಲ, ತಂದು ಹಾಕದು. ವ್ಯವಸ್ಥೆ ಮಾಡಿರೋರಿಗೆ ಧನ್ಯವಾದಗಳು. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಂದು ಅಂತ ಅಣ್ಣ. ಯಾವರು? ಯಲಗೋಡ ಅಣ್ಣ. ಯಲಗೋಡ ಯಾವ ತಾಲೂಕು ಬರ್ತಾ? ಇದು ಯಡ್ರಾಮ್ ತಾಲೂಕು ಅಣ್ಣ. ಯಡ್ರಾಮ್ ತಾಲೂಕು, ಗುಲ್ಬರ್ಗ ಜಿಲ್ಲಾ. ಗುಲ್ಬರ್ಗ. ರೈತರಲ್ಲ? ಹಾಂ, ರೈತರಣ್ಣ. ಇವೆರಡು ಹೊತ್ತು ಮಾರಾಟ ಮಾಡಕ್ಕೆ ಬಂದಿರಲ್ಲ? ಹಾಂ, ಮಾರಾಟ ಮಾಡಿ. ಎರಡು ಬಾಯಾಗ ಹೆಂಗೆ ಗೊತ್ತಾ? ಅಲ್ಲೆಷ್ಟಲ್ಲಿ ಗೊತ್ತಾ? ಇದು 4 ಅಲ್ಲ, ಇದು 6 ಅಲ್ಲ. ಇದು 4 ಅಲ್ಲ, ಇದು 6 ಅಲ್ಲ. ಎರಡು ಕಿಮ್ಮತ್ತು ಎಷ್ಟು ಹೇಳ್ರಿ ನೀವು? ಕಿಮ್ಮತ್ತು ನೋಡೋಣ, ಅದಕ್ಕೆ 150 ತನಕ ಹೇಳಿ. 1,50,000 ತನಕ ಹೇಳಿರಿ. ಕೊಡೋದಣ್ಣ ಕೊಟ್ಟಿವಣ್ಣ. ಇವಾಗ ವ್ಯಾಪಾರಿಗೆ ಹೊಂಟದ. ವ್ಯಾಪಾರ ಆಗ್ಯಾವಣ್ಣ? ಎಷ್ಟಕ್ಕೆ ಆಗ್ಯಾವಣ್ಣ ವ್ಯಾಪಾರ? ವ್ಯಾಪಾರ ಅಣ್ಣ 150. 150ಕ್ಕೆ ವ್ಯಾಪಾರ ಆಗ್ಯಾವಲ್ಲ? ಹಾಂ. ಗಳೆ ಗಾಡಿ ಎರಡು ಬಾಜು ಹೋಗ್ತಾವಲ್ಲ? ಹಾಂ, ಎರಡು ಬಾಜು. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಪರಶುರಾಮ. ಊರು ಕೂಡ್ಲಿಗಲ್ಲ? ಸುರಪುರ ಬೆಲೆ. ವ್ಯಾಪಾರ ಮಾಡ್ತಾರಲ್ಲ? ಇವಾಗ ಸಂತೆಯಲ್ಲಿ ಎಷ್ಟು ಜೊತೆ ನಿಮ್ಮ ಬೆಲೆ ಎತ್ತುಗಳು? ನಮ್ಮಲ್ಲಿ 2 ಜೊತೆ. 2 ಜೊತೆ 4 ಎತ್ತುಗಳವಲ್ಲ? 2 ಕಾಣೋ ಇಲ್ಲಿ ಅಲ್ಲ? 2 ಬಾಯಾಗ ಹೆಂಗವ್ರಿ? 2 ಅಲ್ಲ. ಹೈಟ್ ಎಷ್ಟು ಇರ್ಬೋದು ರೀ? ಇವು 6.5 ಅವ್ರಿ. ಹಾಂ. ಕಿಮ್ಮತ್ತು ಎಷ್ಟು ಹೇಳ್ರಿ ಇವಕ್ಕೆ? 2 ಆಗ್ತಾರೆ. 2,10,000 ಹೇಳಿ. ಕೊಡೋದ್ರಿ? ಕೊಡೋದು 1,70,000. 1,70,000 ಆದ್ರೆ ಕೊಡ್ತೇವೆ. 2 ಬಾಜು ಹೋಗ್ತಾವಲ್ಲ ಗಳಕ? 2 ಬಾಜು ಹೋಗ್ತಾವೆ. ಇವೆರಡು ಜೋಡಿ ಏನ್ರಿ? ಇವು ಹೆಂಗತ್ತವ್ರಿ ಬ್ಯಾಗ? 6 ಅವ್ರಿ. 2 6 ಕಿಮ್ಮತ್ತು ಇವಕ್ಕೇನು ಹೇಳಿರಿ? 1,60 ಹೇಳಿರಿ.
1,60,000 ಕೊಡೋದ್ರಿ? 1,35,000 ಕೊಡ್ತಾರೆ. 1,35,000 ಆದ್ರೆ ವ್ಯಾಪಾರ ಮಾಡ್ಕೊಂಡ್ರಿ. ಯುವಕರಿಗಿನ ಇವಕ್ಕೆ ಯಾಕೆ ಕಿಮ್ಮತ್ತು ಹೆಚ್ಚಿಗೆ ಆಗ್ತೀರಿ? ಒಂದು ಸ್ವಲ್ಪ ಜಾತಿಯಾಗ ಅವ್ರ ಹಾಂ ಜಾತಿ ಸಂಬಂಧ ರೇಟ್ ಹೆಚ್ಚಿಗೆ ಆಗುತ್ತಲ್ಲ ರೀ. ನಂಬರ್ ಹೇಳ್ರಿ ಎಂಬುದು? 89 ಹಾಂ ರೀ 51 ಹಾಂ ರೀ 26 ಹಾಂ ರೀ 89 ಹಾಂ ರೀ 08. ಸದಾ ಯಾವಾಗಲೂ ಹೆಚ್ಚಿನ ವ್ಯಾಪಾರ ಮಾಡ್ತಾರಲ್ಲ ರೈತರು, ಯಾವಾಗಾದ್ರೂ ಕರೆ ಮಾಡ್ಬೋದು ನಿಮ್ಗೆ. ಅಣ್ಣ ನಮಸ್ತೆ. ನಿಮ್ಮ ಹೆಸರು? ಬಸವರಾಜ್ ಸಿಂಗಿ. ಬಸವರಾಜ್ ಸಿಂಗಿ. ಸಿಂಗಿ. ವ್ಯಾಪಾರ ಮಾಡ್ತಾರೆ ರೈತರು? ವ್ಯಾಪಾರಿಗಾರಲ್ಲ. ಹಾಂ ಊರು? ಮಂದ್ಯಾವಲ್ ಇಪ್ಪರಿಗೆ, ಜವರಿ ತಾಲೂಕು. ನಿಪ್ಪರ್ಗ. ಹಾಂ. ಜವರಿ ತಾಲೂಕು, ಗುಲ್ಬರ್ಗ ಜಿಲ್ಲಾ ಅಲ್ಲ? ಹಾಂ. ಈ ದೇವದುರ್ಗ ಸಂತೆಯಲ್ಲಿ ನಿಂಬಲ್ಲಿ ಎಷ್ಟು ಜೊತೆ ಅವ್ರಿ ಇವತ್ತು ಎತ್ತುಗಳು? ಇವತ್ತು ಪ್ರೆಸೆಂಟ್ ರೀ 2 ಜೊತೆ ಅವಲ್ರಿ? ಹಾಂ 2 ಹಿಂದೆ ಕಣ ನಿಮ್ಗೆ ಅಲ್ರಿ? ಕಿಮ್ಮತ್ತು ಏನು ಹೇಳ್ರಿ ಇವಕ್ಕೆ? 1,50,000. ಕಿಮ್ಮತ್ತು ಏನು ಹೇಳ್ರಿ ಇವಕ್ಕೆ? 1,50,000 ಹೇಳಿವ್ರಿ. 1,50,000 ಹೇಳಿ. ಕೊಡೋದ್ರಿ? ಕೊಡೋದು ಏನು 1,40,000 ಕೊಡ್ತೀವಿ. 1,40,000 ವ್ಯಾಪಾರ ಮಾಡ್ತಿದ್ರಲ್ಲ. ಗಳೆ ಗಾಡಿ ಎಲ್ಲ 2 ಕಡೆ ಹೋಗ್ತಾವ? 2 ಕಡೆ ಹೋಗ್ತಾವ್ರಿ. ಹಾಂ ನಂಬರ್ ಹೇಳ್ರಿ ಎಂಬುದು? 99 02 73 83 86 24. ನೀವು ಯಾವಾಗಲೂ ಎತ್ತಿನ ವ್ಯಾಪಾರ ಮಾಡ್ತಾರಲ್ರಿ? ಯಾವಾಗಲೂ ಯತ್ನ. ಅಂದ್ರೆ ಭಾಳಷ್ಟು ಜನ ಸೀಸನ್ ಟೈಮ್ ಅಷ್ಟೇ ಮಾಡಿ ಬಿಟ್ಬಿಡ್ತಾರೆ. ಇಲ್ಲ ಇಲ್ರಿ, ನೀವು 12 ತಿಂಗಳು ವ್ಯಾಪಾರ ಮಾಡ್ತಾರಲ್ಲ, 12 ತಿಂಗಳ ವ್ಯಾಪಾರ. ರೈತರು ಯಾವಾಗಾದ್ರು ಕರೆ ಮಾಡಿ ಎಷ್ಟಿನ ಬೆಲೆ ಬಂದು ಎತ್ತುಗಳು ತೊಗೊಳ್ಬೋದು. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ರಂಗನಾಥ್. ಯಾವರು? ಗೋಪಾಳಪುರ. ಇಲ್ಲೇ ಗೋಪಾಳಪುರ. ಯಾವ ತಾಲೂಕು? ಜವರಿ ತಾಲೂಕ? ದೇವರ ತಾಲೂಕು, ರಾಯಚೂರು ಜಿಲ್ಲಾ ಅಲ್ಲ? ರಾಯಚೂರು ಜಿಲ್ಲೆ. ರೈತರ ವ್ಯಾಪಾರಿಗಾರ ನೀವು? ರೈತರ್ರಿ. ರೈತರ. ಇದು ಒಂಟೆ ಅಂತಂದ್ರೆ ಮಾರಾಟ ಮಾಡಕ? ಹಾಂ 2 ಅವ್ರಿ. ಇದೊಂದು 20 ಅವ್ರಿ. ಇದೊಂದು ಒಂಟೆ, ಇದು ಒಂಟೆ ಅದಲ್ಲ? ಇದು ಭಯ ಹೆಂಗದ? ಸವ ಮಾಡ್ಯದ. ಸವ ಮಾಡಿದಲ್ಲ? ಇದು ಹೈಟ್ ಎಷ್ಟು ಬರ್ಬೋದು ಎತ್ತರಕ್ಕೆ? 7 ಗೇಣ. 7 ಗೇಣ ಅದಲ್ಲ? ಇದು ಕಿಮ್ಮತ್ತು ಏನು ಹೇಳಿದೆ ಅಣ್ಣ? 1,30,000. 1,30,000 ಹೇಳಿ. ಕೊಡೋದು? ಕೊಡೋದು 1,5,000 ಆದ್ರೆ ಕೊಡ್ತೀವಿ. 1,05,000 ಆದ್ರೆ ವ್ಯಾಪಾರ ಮಾಡ್ಕೊತೀರಿ. ಗೆಳೆಯಕ್ಕೆ 2 ಬಾಜು ಹೋಗ್ತಲ್ಲ? 2 ಕಡೆಗೆ ಹೋಗ್ತದೆ. ಬೇಕಾದಂಗೆ ಕಾತ್ರಿಲಿಂದ ಕಟ್ಟಿವಿಲ್ಲ. ಆಯ್ತು ಅದು. ಮತ್ತು ಇದು ನಿಮ್ದು ಅಣ್ಣ? ಹಾಂ ಅದನ್ನು ನಮ್ದು. ಇದಕ್ಕೇನು ಹೇಳಿದ ದಾಣಿ? 90,000 ಹೇಳಿವ್ರಿ. 90,000. ಕೊಡೋದು? 70 ಮೇಲೆ ಆದ್ರೆ ಕೊಡ್ತೀವಿ. 70,000 ಮೇಲೆ ಬಂದ್ರೆ ವ್ಯಾಪಾರ ಮಾಡ್ಕೊತೀರಿ. ಗೆಳೆ ಗಡ್ಡಿದನ್ನು ಕಾತ್ರಿ. ಹಾಂ 2 ಕಡೆಗೆ ಹೋಗ್ತಾರೆ. ನಂಬರ್ ಹೇಳ್ರಿ ನಿಮ್ಮ ಫೋನ್ ನಂಬರ? 96 06 36 36 17 38. ಸಾದವಲ್ಲ ನತ್ತು ಇದೆ. 2 ಇರಂಗಿಲ್ಲ ರೀ, ಸಾದಾವ್ರಿ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್. ಯಾವರು? ಅರೋಲಿ ಅಣ್ಣ. ಅರೋಲಿ. ಯಾವ ತಾಲೂಕು ಬರ್ತದೆ? ಮಾನವ ತಾಲೂಕು. ಮಾನ್ಯ ತಾಲೂಕು, ರಾಯಚೂರು ಜಿಲ್ಲಾ. ರೈತರು ವ್ಯಾಪಾರಿಗಳು ನೀವು? ವ್ಯಾಪಾರ ಅಣ್ಣ. ವ್ಯಾಪಾರ ಮಾಡ್ತೀರಾ? ಇವಾಗ ಸಂತೆಯಲ್ಲಿ 2 ಎತ್ತಂದ್ರೆ ಎತ್ತಿವತ್ತ? ರೈತರು ಅಣ್ಣ. ನೀವು ರೈತರು? 2 ಭಯ ಹೆಂಗವಣ? ಕಡೆಯಲ್ಲ ಅದು. ಕಡೆಯಲ್ಲಾಗ. ಹೈಟ್ ಎಷ್ಟು ಬರ್ಬೋದು? ಹೈಟ್ 6.5 ಗೇಣ ಇದು. 6.5 ಗೇಣ. ಕಿಮ್ಮತ್ತು ಏನಿದೆ ನಿಮ್ಗೆ? 1,50,000. 1,50,000 ಕಿಮ್ಮತ್ತು ಹೇಳಿದೆ. ಕೊಡೋದು? 1,40,000 ಬಂದ್ರೆ ಕೊಡ್ತೀವಿ. 1,40,000 ಬಂದ್ರೆ ವ್ಯಾಪಾರ ಮಾಡ್ಕೊತಾರಲ್ಲ. ಬೆಳೆ ಗಾಡಿ ಕಾತ್ರೆ? 2 ಕಡೆ ಹೋಗ್ತೀವಿ. 2 ಕಡೆ ಹೋಗ್ತಾವೆ. 2 ಕಡೆ ಹೋಗ್ತಾವೆ. ನಂಬರ್ ಹೇಳ್ರಿ ಎಂಬುದು? 96 11 91 91 55 55 42. 42. ಅಣ್ಣ ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು? ನಿಂಗಯ್ಯ. ಯಾವರು? ಶಾಪುರ್. ರೈತರ ವ್ಯಾಪಾರಸ್ಥರು? ರೈತರು. 2 ಎತ್ತು ಮಾರಾಟ ಮಾಡಕ್ಕೆ ಬಂದ್ರಿ ದೇವದುರ್ಗ? 2 ಬಾಯ ಹೆಂಗವಣ? ಕಡೆಯಲ್ಲಾಗ. ಕಿಮ್ಮತ್ತು ಏನು ಹೇಳಿದಿವಕ್ಕ? 1,55,000. ಕೊಡೋದು? 1,30,000 ಬಂದ್ರೆ ವ್ಯಾಪಾರ ಮಾಡ್ಕೊತಾರಲ್ಲ. ಗಳೆ ಗಾಡಿ ಕಾತ್ರೆ? 2 ಕಡೆ ಹೋಗ್ತಾವಲ್ಲ? 2 ಕಡೆಗೆ ಹೋಗ್ತಾವ. ನಂಬರ್ ಹೇಳ್ರಿ ಎಂಬುದು? 99 ಹಾಂ 16 11 8171.